ನಮಸ್ಕಾರ ರೀ ಎಲ್ಲ ಜವಾರಿ ಮಂದಿಗೆ. ನಮಸ್ಕಾರ ಸರ್. ಜಗತ್ತಿನಲ್ಲಿ ಎಲ್ಲ ಕಡೆ ವಾರ್ಗಳು ನಡೆಯತ್ತವ. ನಮ್ಮ ದೇಶ ಸುರಕ್ಷಿತವಾಗೈತಿ. ನಾವು ಸಡನ್ ಪ್ಲ್ಯಾನ್ ಮಾಡೀವಿ ಮಂತ್ರಾಲಯದು. ಜಮಖಂಡಿಯಿಂದ ಈಗ ಬಿಟ್ಟೇನೆ ನಾನು ಕಾರ್ ತೊಗೊಂಡು ಗುಮ್ಮಟನಗರಿ ಬಿಜಾಪುರದಾಗ ರಾಜು ಬಂಡಿ ಅಂತೇಳಿ ನಮ್ಮ ಆಪ್ತರು, ಇವ್ರನ್ನ ಕರ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಮುಂದೆ ಹಂಗೆ ಹೋಗ್ತಾ ಹೋಗ್ತಾ ನಿಡ್ಗುಂದಿಯಲ್ಲಿ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಚನ್ವೀರ್ ಮಠ್ ಅವರು. ಸೊ ಇದೇ ನಾಮಕರಣದಿಂದ ಕರಿತೀವಿ. ಇವ್ರನ್ನೂ ಸಹ ಗಾಡಿಯಲ್ಲಿ ಹಾಕ್ಕೊಂಡು ನಿಡ್ಗುಂದಿಯಿಂದ ಬಿಟ್ಟಿವೀಗ. ಇಲ್ಲಿಂದ ಮತ್ತೆ ಮೋಜು ಮಸ್ತಿ ಎಲ್ಲ ಕಾರಲ್ಲಿ ಸ್ಟಾರ್ಟ್ ಆಯಿತು. ಮುಂದೆ ಹೊನ್ನಗುಂದಲ್ಲಿ ರವಿರಾಜ್ ಗೌಡ್ರು ಇವರು ಸಹ ಬರ್ತಾರೆ. ಇವ್ರನ್ನೂ ವೆಲ್ಕಮ್ ಮಾಡ್ಕೊಳ್ತೀವಿ ಎಲ್ಲರೂ ಕೂಡಿ. ಆಯ್ತು, ಇಲ್ಲಿಂದ ನಮ್ಮದು ರಿಯಲ್ ಟ್ರಿಪ್ ಸ್ಟಾರ್ಟ್. ಮಾರ್ನಿಂಗ್ 6 ಗಂಟೆಗೆ ಫೈನಲಿ ನಾವು ಮಂತ್ರಾಲಯ ರೀಚ್ ಆಗ್ತೀವಿ. ಸಮಯ ನಮಗೆ ರೂಮ್ ಹುಡುಕ್ಲಿಕ್ಕೆ ಟೈಮ್ ಹೋಗುತ್ತೆ. ಯಾಕಂದ್ರೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಬೇಕಿತ್ತು, ಮಾಡಿರಲಿಲ್ಲ. ಒಂದು 1500 ರೂಪಾಯಿ ಕೊಟ್ಟು ಮನೆ ಹಿಡಿತೀವಿ. ಅಲ್ಲೇ ಮುಡಿ ಕೊಡ್ಬೇಕಂತೇಳಿ ಅಂದ್ಕೊಂಡಿದ್ವಿ. ಆಯಿತು, ಎಲ್ಲ ಕ್ಲೀನ್ ಕೃಷ್ಣಪ್ಪ. ಅಯ್ಯೋ ಕ್ಲೀನ್ ಕೃಷ್ಣಪ್ಪ. ದರ್ಶನ ಒಳಗಡೆ ಹೋಗ್ತಾ ಇದೀವಿ ದರ್ಶನ ಮಾಡ್ಲಿಕ್ಕೆ ಅಂತೇಳಿ. ನೋಡ್ರಿ ಹೆಂಗಿದೆ ಎಲ್ಲ ಮಠ ಅದು. ಕೇಳಿ ನಾವು ಉತ್ತರ ಕರ್ನಾಟಕದವರು, ನಮಗೆ ಟೈಮಿಗೆ ಚಹಾ ಬೇಕು. ಸೊ ಗುಡಿಯಲ್ಲಿ ಚಹಾ ಸಿಗಲಿಲ್ಲ, ಆದಷ್ಟು ತಂಪು ಪಾನೀಯ. ಮಸಾಲ ಬಾಯಲ್ಲಿ ನೀರು ಬರ್ತಾಯ್ತಲ್ಲ, ಆಯ್ತು ಹೊಡೆದೇವಿ. ನಮ್ಮ ರೆಬಲ್ ಸ್ಟಾರ್ ಅವರು ಒಂದೆರಡು ಮಾತುಗಳನ್ನು ಹೇಳ್ತಾರೆ, ಕೇಳಿಸ್ಕೊಡ್ತೀವಿ. ಎಲ್ಲ ಚೆನ್ನಾಗಿ ದರ್ಶನ ಆಗೈತಿ, ಎಲ್ಲ ಪ್ರಸಾದ ಆಗೈತಿ, ಎಲ್ಲ ದೂರ ದರ್ಶನ ಚಲೋ ಆಗೈತಿ, ಎಲ್ಲ ಸೂಪರ್ ಇದ್ವಿ, ಎಲ್ಲ ಆನಂದ ಆಯ್ತು, ಭಕ್ತಿ ಚಲೋ ಆಯ್ತು. ರಾಘವೇಂದ್ರ ಚಂದ ಆಶೀರ್ವಾದ ಮಾಡಿದ. ನೀವು ಬರ್ರಿ, ದರ್ಶನ ತಗೋರಿ, ನಿಮಗೂ ರಾಘವೇಂದ್ರ ಆಶೀರ್ವಾದ ಮಾಡಲಿ ಅಂತ ನೀವು ಎಲ್ಲರಿಗೂ ಹೇಳ್ತೀನಿ. ನಮಸ್ತೆ, ನಿಮಗೂ ಒಳ್ಳೇದು ಮಾಡಿ ರಾಘವೇಂದ್ರ ಅಂತ ಎಲ್ಲರಿಗೂ ಕೇಳ್ಕೊಂತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ದರ್ಶನ ಎಲ್ಲ ಚೆನ್ನಾಗಾಯ್ತು. ಮುಗಿಸ್ಕೊಂಡು ನೆಕ್ಸ್ಟ್ ಹಂಗೆ ಸ್ವಲ್ಪ ಹಂಪಿ ಸೈಡ್ ನಮಸ್ತೆ ಗೆಳೆಯರೇ, ಇವತ್ತು ನಾವು ಮಂತ್ರಾಲಯವನ್ನು ದರ್ಶನ ಮಾಡಿಕೊಂಡು ನಾವು ಇವಾಗ ಮತ್ತೆ ಹಂಪಿಯ ಕಡೆಗೆ ಹೋಗ್ತಾ ಇದ್ದೀವಿ. ಹಂಪಿಯಲ್ಲಿ ಐತಿಹಾಸಿಕ ಸ್ಮಾರಕಗಳಿದಾವೆ. ಅಲ್ಲಿ ಇರುವಂತ ಸುಂದರ ವಾತಾವರಣ ಇದ್ದು ಅಲ್ಲಿ ನಾವು ಹೋಗಿ ನಂತರ ಮತ್ತೆ ನಿಮಗೆ ಈ ವಿಡಿಯೋ ಮೂಲಕ ನಿಮಗೆ ಮತ್ತೆ ನಾನು ಅಲ್ಲಿ ಇರುವಂತಹ ಸ್ಥಳಗಳನ್ನು ವೀಕ್ಷಣೆ ಮಾಡಿ ನಿಮಗೆ ತೋರಿಸುತ್ತೇನೆ. ಬಾಯ್. ರೆಸ್ಟೋರೆಂಟ್ ನೋಡಿದ್ರೆ
ಹನಿ ಸಿಂಗ್ ಯಾ ಹನಿ ಸಿಂಗ ಕೆಲಸ ವಜ್ಜೆ ಐತೆ ಅಂತ ಹೇಳ್ತಾರೆ ಇವ್ರು ಸಾಹೇಬ್ರು ಅಮ್ಮ ಏನ್ ಹೇಳ್ತಾರೆ ಕೇಳ್ರಿ ಅದಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ಜಂಕ್ಷನ್ ಮಾಡಕ್ ಹೋಗ್ಬೇಡ ನಿನಗ ಬೇಸ್ಕಂಟು ಮಾಡ್ಬೇಕು ಅನ್ನ ಬಿಡ್ಬೇಕು ಇನ್ನೊಂದು ಹಿಡ್ಕೋಬೇಕು ಕೆಲಸ ಸ್ವಚ್ಛ ಐತೆ ಅಂತ ತಲೆ ಕೆಡ್ಸ್ಕೊಬಾರ್ದು. ಇನ್ನು ನೀಗ್ತು ಮಾಡ್ಬೇಕು ನೀರಿಗೆ ಕೈ ಬಿಟ್ಬಿಡ್ಬೇಕು ಇನ್ನೊಂದು ಮಾಡ್ಬೇಕು ಟೆನ್ಷನ್ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ ಚಿಂತೆ ಮಾಡ್ಬೇಕು ಕರೆಲ್ಲ ಏನ್ ದುಡ್ಲಾರಲ್ಲ ಯಾ ಮಾಡ್ಬೇಕು ಮುದಾರೆಲ್ಲ ಹಚ್ಚದ ನಮ್ಮಂತ ಮುದ್ದು ಮಾಡ್ಕೊಂಡ್ ತಿಂತೀವಿ ಒಂದು ನಿಮ್ಗೆ ಅಲ್ಲ ವಯಸ್ಸ ಇದು ಅಲ್ಲ ಏನಬ್ಬ ನೋಡ್ರಿ ಇದು ನಮ್ಮ ಫಸ್ಟ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಜವಾರಿ ಮಂದಿಗೆ. ಥ್ಯಾಂಕ್ ಯು ಧನ್ಯವಾದಗಳು. عندي بيزة